गुरुर्ब्रह्मा गुरुर्विष्णु गुरुर्देवो महेश्वर गुरुರ್ साक्षात् परब्रह्म तस्मै ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ವಿಠಾಬಾಯಿಯವರ ಭಂಗವನ್ನು ನೋಡೋಣ. ವಿಠಾಬಾಯಿ ಜಯಂತಿ ಹತ್ರ ಬರ್ತಾ ಇದೆ. ಎಲ್ಲರೂ ಸೇರಿ ವಿಠಾಬಾಯಿ ಹೇಳಿದಂತೆ ನಾವು ಅವರ ಆಜ್ಞಾ ಪಾಲನ ಮಾಡೋಣ. ಏನಪ್ಪ? ಏಕಾಂತದಲ್ಲಿ ನಾಮಸ್ಮರಣೆ ಮಾಡೋದು, ಸೂತಕಿ ಜನ, ಮಾಯಿಕ ಜನ ಅಂದರೆ ಪ್ರಾಪಂಚಿಕ ಜನವರ ಸಂಘವನ್ನು ಬಿಡೋದು, ನಮ್ಮ ಸಾಧನೆಯನ್ನು ಗುಪ್ತವಾಗಿಡೋದು, ಮತ್ತು ನಿರ್ಧಾರ, ಒಮ್ಮೆ ಪಕ್ಕಾ ನಿರ್ಧಾರ ಮಾಡಿದ್ಮೇಲೆ ನಾವು ಪ್ರಾಪಂಚಿಕ ಜನರ ಸಂಘ ವ್ಯವಹಾರದ ಪೂರ್ತಿಗಿಟ್ಕೊಂಡು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು. ಏನು ಹೇಳ್ತಾಳಪ್ಪ ವಿಠಾಬಾಯಿ? ಕಲಿಯುಗದಲ್ಲಿ ಜನ ಹೆಂಗಿದ್ದಾರೆ ಅಂದರೆ, ಕಲಿಯುಗದಲ್ಲಿ ಜನ ಬಹಳ ಅನಿವಾರ್ಯ ಇದ್ದಾಳೆ ಅಂತಾಳೆ. ಅನಿವಾರ್ಯ ಅಂದರೆ ನಮಗೆ ಭಗವಂತ ಲೇವಾದೇವಿ ಥರ ಮಾಡ್ತಿರ್ತೀವಿ ನಾವು. ಇಂಟ್ರೆಸ್ಟ್ ಮೇಲೆ ಹೆಂಗೆ, ಬಡ್ಡಿ ಮೇಲೆ ಇಂಟ್ರೆಸ್ಟ್ ಹೆಂಗೆ ಕೊಡ್ತಾರೋ, ಇದ್ರ ಮೇಲೆ ಪ್ರಿನ್ಸಿಪಲ್ ಮೇಲೆ ಇಂಟ್ರೆಸ್ಟ್ ಹೆಂಗೆ ಕೊಡ್ತಾರೋ ಹಾಗೆ ನಮ್ಮ ಕೆಲಸಕ್ಕೆ ಮಾತ್ರ ಭಗವಂತನ ನಾವು ಬಳಸ್ಕೋತೀವಿ. ಇಲ್ಲ ಅಂದರೆ ನಮಗೆ ಭಗವಂತ ಬೇಕು ಅನ್ನೋದು ಯಾವ ಇಚ್ಛೆನೂ ಇಲ್ಲ ಅಂತ ವಿಠಾಬಾಯಿ ಸ್ಪಷ್ಟವಾಗಿ ಹೇಳ್ತಾಳೆ. ಭಗವಂತನಿಗೋಸ್ಕರ ಭಗವಂತ ಬೇಕು, ಅವನಿಂದ ಬಂದಿದ್ದೀವಿ, ಅವನಿಂದ ಅವನಿಗಾಗಿ ಅವನಿಗೋಸ್ಕರ ನಾವು ಬದುಕಕ್ಕೆ ನಮಗೆ ಇಷ್ಟ ಇಲ್ಲ. ಅದೆಲ್ಲ ಕಷ್ಟ ಯಾರು ಪಡ್ತಾರೆ? ಆ ಸಂತರೆ ಅವರಿಗೆ ಮಾತ್ರ ಅದು ಸೀಮಿತ ಇದೆ, ನಮಗೆಲ್ಲ ಅವೆಲ್ಲ ಬೇಕಾಗಿಲ್ಲ. ಆದರೆ ಸಂಕಟ ಬಂದಾಗ ಮಾತ್ರ ಭಗವಂತನಿಗೆ, ಸಂತರಿಗೆ, ಸದ್ಗುರುಗಳಿಗೆ ನಾವು ಶರಣು ಹೋಗ್ತೀವಿ. ಅಂತರ ಶುದ್ಧ ಮಾಡ್ಕೊಳ್ರಿ ನಿಮ್ಮ ಅಂತರಂಗವನ್ನು. ಅದರ ಅನಾದರ ಮಾಡ್ತಾರೆ. ಸಂತರನ್ನು, ಸತ್ಪುರುಷರನ್ನು ಹೀಯಾಳಿಸೋದು, ನಿಂದಿಸೋದು. ವಿಠಾಬಾಯಿನೇನು ಯಾರೂ ಅವಾರ್ಡ್ ಕೊಟ್ಟಿರಲಿಲ್ಲ, ಅಥವಾ ರಾಜಾರಾಮ್ ಮಹಾರಾಜರಿಗೆ ಯಾರೂ ಅವಾರ್ಡ್ ಕೊಟ್ಟಿರಲಿಲ್ಲ. ಆ ಟೈಮ್ನಲ್ಲಿ ಅವರಿಗೂ ನಿಂದನೆ, ಬೇಕಾದಷ್ಟು ನಿಂದನೆ ಮಾಡಿದರು. ಏನಪ್ಪ, ಕೊರಳಲ್ಲಿ ಚರ್ಮದ ಪಾದುಕೆ ಹಾಕ್ಕೊಂಡು ಓಡಾಡ್ತಿರ್ತಾನೆ ಅಂತ ಭಾಳ ನಿಂದನೆ ಮಾಡಿದರು, ಭಾಳಷ್ಟು ಬೈದಿದ್ರು, ಬೈಗಳ ಹಾಕಿದರು, ಎಲ್ಲ ಮಾಡಿದರು. ಆದರೆ ಅವರ ನಿರ್ಧಾರ ಏನಿತ್ತು, ಸ್ವಾಮಿ ಹೊರತಾಗಿ ನಮಗಿನ್ನೇನೂ ಬೇಕಾಗಿಲ್ಲ, ಆ ನಿರ್ಧಾರದ ಮುಂದೆ ಈ ನಿಂದನೆ ಏನೂ ಕೆಲಸ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಮೋಕ್ಷದ ದಾರಿದಲ್ಲಿ ಹೋಗ್ತಾ ಇದ್ರು, ಜನ ಆಡ್ಕೊಳ್ಳೋರು ಆಡ್ಕೋತಾ ಇದ್ರು. ಆಮೇಲೆ ಯಾವಾಗ ನಮಗೆ ಎಚ್ಚರ ಆಗತ್ತೋ, ಅಯ್ಯೋ ಹೌದಲ್ಲಪ್ಪ ಅಂದಾಗ ನಾವು ಸಂತರಿಗೆ ಶರಣು ಹೋಗ್ತೀವಿ. ಅದಕ್ಕೆ ಕಲಿಯುಗ ಇದು ಯಾರ್ದು ತಪ್ಪಿಲ್ಲ, ಇಲ್ಲಿ ಕಲಿಯುಗದ ಪ್ರಭಾವನೇ ಹಂಗಿದೆ. ಎಷ್ಟೇ ಸಂತರು, ಅನಾದಿ ಕಾಲದಿಂದ ಸಂತರು, ಸತ್ಪುರುಷರು ಅವತಾರ ತೊಗೊಂಡು ಬರ್ತಾನೆ ಇದ್ದಾರೆ. ಜ್ಞಾನೇಶ್ವರ ಮಹಾರಾಜ್ ಬಂದರು, 800 ವರ್ಷದಿಂದ ಜ್ಞಾನೇಶ್ವರ ಮಹಾರಾಜರು, ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ತುಕಾರಾಮ್ ಮಹಾರಾಜರು, ಎಲ್ಲರೂ ಸಂತರು ಬಂದರು. ವಿಠಾಬಾಯಿ, ಜನಾಬಾಯಿ, ಮೀರಾಬಾಯಿ ಬಂದು 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 ಅವ್ರು ಇದನ್ನೇ ಹೇಳಿದ್ರು. ಆದರೆ ಎಷ್ಟು ಜನ ಉದ್ಧಾರ ಆದರು? ಎಲ್ಲರೂ ಜನ ಉದ್ಧಾರ ಆಗೋಗ್ಬಿಟ್ಟಿದ್ರೆ ಮತ್ತೆ ಸೃಷ್ಟಿ ನಡೆಯೋಕ್ಕೆ ಬಂದಾಗೋಗ್ತದೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಇಲ್ಲೂ ಹೇಳ್ತದೆ ಭಗವಾನ್ ಚಿದಂಬರ, ಎಲ್ಲರಿಗೂ ಭಗವಂತ ಒಂದೇ ಸಮಾನಾಗಿ ಪ್ರವಚನ ಕೊಡ್ತಾನೆ. ಸತ್ಪುರುಷರು, ಸಂತರು ಬಂದು, ಆದರೆ ಅಲ್ಲಿ ಎಲ್ಲರಿಗೂ ಕೃಪಾದೃಷ್ಟಿ ಬೀರಿಸಿದಾಗ ಯಾರು ಅದನ್ನು ಅರ್ಥ ಮಾಡ್ಕೋತಾನೋ, ಗ್ರಹಿಸ್ಕೋತಾನೋ, ಶ್ರವಣವನ್ನು ಮಾಡ್ತಾನೋ, ಅವನೇನು ಮಾಡ್ತಾನಪ್ಪ, ಅದನ್ನು ತಗೊಂಡು ಆಚೆ ಬರ್ತಾನಲ್ಲಿಂದ, ಸಾಧನೆಯನ್ನು ಮುಂದುವರಿಸಿ ಪರಂಪದವನ್ನು ಪ್ರಾಪ್ತಿ ಮಾಡ್ಕೋತಾರೆ. ಇನ್ನು ನಾವೆಲ್ಲ ಏನು ಮಾಡ್ತೀವಿ, ಪ್ರವಚನಕ್ಕೆ ಹೋಗ್ತೀವಿ, ಬರ್ತೀವಿ, ಅಲ್ಲಿ ಊಟ ಚೆನ್ನಾಗಿತ್ತು, ಇಲ್ಲಿ ಊಟ ಚೆನ್ನಾಗಿರಲಿಲ್ಲ, ಅವ್ರ ಅಡುಗೆನೇ ಚೆನ್ನಾಗಿ ಮಾಡಿಸಿರಲಿಲ್ಲ, ಅಯ್ಯೋ ಎಂಥದೋ ಪುಲಾವ್ ಚೆನ್ನಾಗಿರಲಿಲ್ಲ, ಹುಳಿ ಚೆನ್ನಾಗಿರಲಿಲ್ಲ, 2 ಸ್ವೀಟ್ ಮಾಡಿಸ್ಬೇಕಾಯ್ತು, ಇಷ್ಟೊಂದು ರೊಕ್ಕ ಕೊಡ್ತೀವಿ ನಾವು, ಇಂಥದ್ದೆಲ್ಲ ಮಾತಾಡಿಕೊಂಡು, ಇಲ್ಲ ಆನ್ಲೈನಲ್ಲಿದ್ದರೆ ಒಂದು ತಾಸು ಸತ್ಸಂಗದಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತೀವಿ. ಅದನ್ನು ಶ್ರವಣ ಸರಿಯಾಗಿ ಮಾಡಿರುವುದಿಲ್ಲ. ವಿಠಾಬಾಯಿ ಏನು ಹೇಳ್ತಾಳೆ, ಭಾಳ ಸ್ಪಷ್ಟವಾಗಿ ಖಣ್ಕರ್ ಮುಖಕ್ಕೆ ಹೊಡೆದಂಗೆ ಹೇಳ್ತಾಳೆ ವಿಠಾಬಾಯಿ ಯಾವಾಗಲೂ. ಅದಕ್ಕೆ ಆಕೆ ಅಭಂಗನ ನಾವು ಟಚ್ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸು ಬರೋದಿಲ್ಲ. ಯಾಕಪ್ಪ, ಭಾಳ ಸ್ಪಷ್ಟವಾಗಿ ನಮಗೆ ಅವಳ ಮಾತು ಕೇಳಿದ್ರೆ ನಮಗೆ ಹೊಡಿತಿದ್ದಾಳೆ ಅನ್ನಂಗೆ ಅನಿಸ್ತಾ ಇರ್ತೈತೆ ಪ್ರತಿಯೊಂದು ಶಬ್ದದಲ್ಲೂ. ಏನು ಹೇಳ್ತಾಳಪ್ಪ, ಕಲಿಯುಗಾಚೆ ಲೋಕ ಬಹುತ ಅನಿವಾರ್ಯ, ಅಂತರಶುದ್ಧೀಚೆ ಅನಾದರ, बाहेर लाविला माळ मुद्रा टिळा, त्यासी म्हणते भोळे भाविकते, खरासी निंदती खोटेसी भजती, भजिती होते नंतरते, नाही आचरती देव आणि धर्म, कंगारते होती देवाकरिता, व्यभिचारी नीचासी पायते वंदिती, न पाहती देवासी ढुंकुनते, संताशी शरण जाता लाज धरिता,
म्लेच्छ धरिती जोडा लोकामध्ये. दारू स्त्री जुवासी लुटिता ती धन, देवा करिता कवडी नाही म्हणती. सूतकी लोक मुद्दाम शिवती, भक्तासी निंदिती दूरून ते. विठाबाई म्हणे तोंडावरी थुंका, ಜಾತಿ ಯಮಪುರಿ ಭೋಗಾವಯ. ಏನು ಹೇಳ್ತಾಳಪ್ಪ, ಕಲಿಯುಗದಲ್ಲಿ ಜನ ಹೆಂಗಿದ್ದಾರೆ, ಅನಿವಾರ್ಯ ಅಂದರೆ ನಮಗೆ ಬೇಕು ಅಂದಾಗ ಮಾತ್ರ ಭಗವಂತನನ್ನು ಭಜಿಸುವುದು. ಅಂತರ ಶುದ್ಧಿ ಅನಾದರ ಮಾಡೋದು, ಅಂತರಂಗದ ಶುದ್ಧಿ ಮಾಡ್ಕೊಳ್ರಪ್ಪ. ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂದರೆ ಯಾರು ಹೇಳ್ತಾರೋ ಅವ್ರನ್ನ ಅನಾದರ ಮಾಡೋದು, ಅವರನ್ನು ಯಥೋಚ್ಛವಾಗಿ ಬೈಯೋದು, ಸಂತರನ್ನು ಸತ್ಪುರುಷರನ್ನು ಹೀಯಾಳಿಸೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಬಾಹೇರ್ ಲಾವಿಲ ಮಾಳ ಮುದ್ರಾಟಿಲ, ಹೊರಗಡೆ ಮಾಳ ಹಾಕ್ಕೊಂಡ್ಬಿಡೋದು, 4-5 ಕೊಳ್ಳಲೆಲ್ಲ ರುದ್ರಾಕ್ಷಿ ಮಾಲೆ, ಆ ಮಾಲೆ, ಮುದ್ರಾ, ಟಿಳ ಎಲ್ಲ ಭಸ್ಮ ಹಚ್ಕೊಂಡು ಎಲ್ಲ. ಅದಕ್ಕೇನು ಮಾಡ್ತಾರೆ, ತ್ಯಾಸಿ ಮಣತಿ ಭೋಳೆ ಭಾವಿಕ್ತಿ. ಅಂಥವ್ರಿಗೆ ಏನಂತಾರೆ ಜನ, ವಾ 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 ಏನಿದಾರಪ್ಪ, ಏನು ಸಂತರಿದ್ದಾರೆ ನೋಡಿ, ಎಷ್ಟೆಲ್ಲ ಮಾಳೆ ಹಾಕ್ಕೊಂಡು ಓಡಾಡ್ತಿದ್ದಾರೆ, ಇವರೆಷ್ಟು ಒಳ್ಳೆಯವರಿದ್ದಾರಪ್ಪ, ಎಷ್ಟು ಇವ್ರಿಗೇನೇನು ಇದಿದೆಯಪ್ಪ, ಚಮತ್ಕಾರ ಮಾಡ್ತಾರೆ, ಹಾಗೆ ಹಿಂಗೆ ಅಂತಾರೆ. ಖರಾಸಿ ನಿಂದತಿ ಖೋಟೇಸಿ ಭಜಿತಿ. ಎಂಥ ಕಲಿಯುಗ ಇದೆಯಪ್ಪ ಅಂದರೆ, ಯಾರು ನಿಜವಾಗಿಯೂ ಭಕ್ತಿ ಮಾಡ್ತಿರ್ತಾನೋ ಅವರನ್ನು ಹೋಗಿ ನಿಂದನೆ ಮಾಡ್ತಿರ್ತಾರೆ ಜನ. ಯಾರು ಹಿಂಗೆ ಸುಳ್ಳು ದಂಬಿಕ್ ಭಕ್ತಿ ಮಾಡ್ತಾರೋ ಅವರನ್ನು ಹೋಗಿ ಎರಡೂ ಕೈಯಲ್ಲಿ ವಾ ನೀವೆಷ್ಟು ಒಳ್ಳೆಯರಿದ್ದೀರಾ, ಎಷ್ಟು ಒಳ್ಳೆಯರಿದ್ದೀರಾ ಅಂದರೆ ಭಜನೆ ಮಾಡ್ತಾರೆ. ಕಡೆಗೆ ಏನಾಗುತ್ತೆ, ಫಜಿತಿ ಹೋತೆ ನಂತರತೆ. ಆಮೇಲೆ ಒಂದು ದಿವಸ ಅವರು ಏನು ದಂಬಿಕ್ ಮುಖ ಆಚೆ ಬರುತ್ತೋ ಅವತ್ತು ಅವ್ರು ಫಜಿತಿ ಆದಾಗ ನಮಗೂ ರಿಯಲೈಸ್ ಆಗುತ್ತೆ, ಅಪ್ಪ ನಾವು ಯಾರ ಕಾಲು ಹಿಡ್ಕೊಂಡಿದ್ವಿ. ನಾಹಿ ಆಚರಿತಿ ದೇವಾಣಿ ಧರ್ಮ ಕಂಗಾಲ್ತೆ ಹೋತಿ ದೇವಾ ಕರಿತ. ಯಾರು ದೇವರನ್ನ ಮತ್ತು ಧರ್ಮಾಚರಣೆಯನ್ನು ಮಾಡೋದಿಲ್ವೋ ಒಂದು ದಿವಸ ಅವರು ಕಂಗಾಲಾಗಿ ಹೋಗ್ತಾರೆ, ಭಗವಂತನ ಸಲುವಾಗಿ ಕಂಗಾಲಾಗಿ ಹೋಗ್ತಾರೆ. ಅಂದರೆ ಅವ್ರು ಹೆಂಗಿದಾರಪ್ಪ, ಭಿಕ್ಷಿಕ್ರ ಗತೆ ಇದ್ದಾರೆ ಅವರು. ಅವರಿಗೆ ಇರಬಹುದು ಆಸ್ತಿ ಅಂತಸ್ತು ಎಲ್ಲವೂ ಇರ್ಬೋದು, ಆದರೆ ಒಳಗಿಂದ ಅವರು ಭಿಕಾರಿಗಳಿದ್ದಾರೆ. ಯಾಕೆಂದರೆ ಭಗವಂತನನ್ನು ನೆನೆಸೋದಿಲ್ಲ, ಧರ್ಮಾಚರಣೆಯನ್ನು ಮಾಡೋದಿಲ್ಲ. ವ್ಯಭಿಚಾರಿ ನೀಚಾಸಿ ಪಾಯತೆ ವಂದಿತಿ. ಯಾರು ವ್ಯಭಿಚಾರಿ ಜನ ಇದ್ದಾರೋ, ನೀಚರಿದ್ದಾರೋ ಅಂಥವ್ರ ಕಾಲನ್ನು ಹೋಗಿ ಹಿಡ್ಕೋತಾರೆ, ಅವ್ರ ಕಾಲು ಹಿಡ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ನ ಪಾಹತಿ ದೇವಾಸಿ ಡುಂಕುನುತೆ. ಭಗವಂತನನ್ನು ತಿರುಗೂ ನೋಡೋದಿಲ್ಲ. ಇವತ್ತಿನ ದಿವಸಕ್ಕೆ ಯಾರಾದರೂ ನಮಗೆ ಸತ್ಪುರುಷರು ಬನ್ನಿ ನಾಮಸ್ಮರಣೆ ಮಾಡಿರಿ, ನಾಮಸ್ಮರಣೆಯಿಂದ ಉದ್ಧಾರ ಆಗತ್ತಪ್ಪ ಅಂತ ಹೇಳಿದ್ರೆ ನಾವು ಆ ಮಾತನ್ನು ನಂಬೋದಿಲ್ಲ. ಚಿದಂಬರಂ ನಾಮಸ್ಮರಣೆ ಮಾಡಿರಿ ನಾವು ನಂಬೋದಿಲ್ಲ. ಆದರೆ ಯಾರೋ ದಾಂಭಿಕ ಯಾರೋ ಬರ್ತಾರೆ ಗುರುಗಳು, ಅಥವಾ ಯಾರೋ ಒಂದಿಷ್ಟು ಚಮತ್ಕಾರಿ ಬಾಬಾ ಯಾರೋ ಸಿಕ್ಕಿದ್ರೆ ಅವರು ಮಾಂತ್ರಿಕನ ಆಖ್ಯಾನಗಳನ್ನು ನೋಡಿದ್ದೀವಿ. ಇಂಥ ಚಮತ್ಕಾರಿ ಬಾಬಾಗಳನ್ನಿಂದ ಹೋಗ್ಬಿಟ್ಟು ಅವ್ರ ಹತ್ರ ಏನು ಚಮತ್ಕಾರ ಮಾಡ್ತಾರೋ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಅವ್ರ ಕಾಲನ್ನು ಇಂಥ ವ್ಯಭಿಚಾರಿ ಜನದ ಕಾಲಗಳನ್ನು ಹಿಡ್ಕೋತಾರೆ. ಸಂತಾಂಶಿ ಶರಣಜಾತ ಲಾಚ್ ಧರಿತಿ ಮ್ಲೇಚ್ಛ ಧರಿತಿ ಜೋಡಾ ಲೋಕಾಮದೆ. ಯಾರು ಸಂತರಿರ್ತಾರೋ ಅವ್ರ ಚರಣವನ್ನು ಹಿಡ್ಕೊಳ್ಳೋಕೆ ನಮಗೆ ನಾಚಿಕೆ ಆಗುತ್ತೆ. ಆದರೆ ಮ್ಲೇಚ್ಛ ಜನ ಅಂದರೆ ಇಂಥವ್ರು ಯಾರು ಈ ಬುವಾ ಫಕೀರು ಇಂಥವರೆಲ್ಲ ಯಾರು ಇರ್ತಾರೋ ಅವರು ಯೂಟ್ಯೂಬ್ನಲ್ಲಿ ತೋರಿಸ್ತಾರೆ, 8 दिन में आपको ಕುಂಡಲಿನಿ ಜಾಗೃತ कर देंगे, 8 दिन में आपको पैसा मिल जाएगा. ಅಂಥವ್ರ ಕಾಲು ಹೋಗಿ ಹಿಡ್ಕೊಂಡ್ಬಿಡೋದು. ಅಂಥವ್ರನ್ನ ಜನದ ಮಧ್ಯದಲ್ಲಿ ಅಂಥವ್ರನ್ನ ಕೋಟಿ ಜನ ಹೋಗಿ ಇವತ್ತಿಗೂ ಏನು ಮಾಡ್ತಾರಪ್ಪ, ಅಂಥವ್ರ ಕಾಲು ಹಿಡ್ಕೊಂಡು ಅವ್ರ ಮೇಲೆ ತಮ್ಮದೆಲ್ಲ ಪ್ರಾಬ್ಲಮ್ ಹೇಳ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಆದರೆ ಅದು ಶಾಶ್ವತ ಅಲ್ಲ. दारू स्त्री जुवासी लुटिताती धन, देवा करिता कौडी नाही म्हणती. ದಾರು, ಹೆಂಡ, ಸ್ತ್ರೀ, ಮದ್ಯಪಾನ, ಗ್ಯಾಂಬ್ಲಿಂಗ್ ಮಾಡೋದು, ಇದಕ್ಕೋಸ್ಕರ ಬಹಳಷ್ಟು ನಮ್ಮ ಹತ್ರ ದುಡ್ಡಿದೆ ಖರ್ಚು ಮಾಡೋಕ್ಕೆ. ಆದರೆ ಭಗವಂತನ ದೇವಸ್ಥಾನದಲ್ಲಿ ಹೋಗಿ, ದೇವಸ್ಥಾನದಲ್ಲಿ ನಾವು ಭಾಳ ಸತಿ ಹೋದಾಗ ನೋಡ್ತೀವಿ ಏನಪ್ಪ, ಆರತಿ ತಟ್ಟೆ ತಂದರೆ ನಮ್ಮ ಪಾಕೆಟ್ನಲ್ಲಿ ನೋಡ್ತೀವಿ ₹1, ಭಗವಂತನ ಸಲುವಾಗಿ ₹2, 500 ರೂಪಾಯಿ ನೋಟ್ ಇಟ್ಕೊಂಡು ತೋರಿಸೋದು ಜನಕ್ಕೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ನೋಡಿ. ಆದರೆ ಭಗವಂತನ ತಟ್ಟೆ ಒಳಗೆ ಹಾಕುವಾಗ ₹1, ₹2 ಇಲ್ಲ ಹರ್ಕ ನೋಟು. ಯಾಕೆಂದರೆ ದೇವಸ್ಥಾನದಲ್ಲಿ ಹರ್ಕ ನೋಟು ನಡೀತದೆ, ಭಗವಂತನಿಗೆ ಹರ್ಕ ನೋಟು ನಡೀತದೆ. ಅವನು ಯಾರು ನೋಡ್ತೀಯ, ನಮ್ಮ ಕಲ್ಲಿನ ಮೂರ್ತಿ ಕೂತ್ಕೊಂಡು ಏನು ನೋಡ್ಲಿಕ್ಕತ್ತಿದ್ದಾನೆ ಅನ್ನೋದು ನಮ್ಮ ಮನೋಭಾವನೆ. ಇಂಥ ಒಂದು ಪರಿಸ್ಥಿತಿದೆಲ್ಲ ಭಗವಂತ ನಮಗೆ ಸಿಗ್ತಾನ? ಅವನ ದುಡ್ಡೇ, ಅವನದೇ ಬುದ್ಧಿ, ಕೆಲಸ ಕೊಟ್ಟಿರೋದು ಅವನು. ಆದರೆ ಅವನಿಗೆ ಹರ್ಕ ನೋಟು ಒಪ್ಸೋದು, ತೊಗೊಳಪ್ಪ ಸಾಕು ನಿನಗೆ ಇಷ್ಟೇ ಹರ್ಕ ನೋಟು ಅಂತ. ಅವ್ನು ನೋಡ್ತಾ ಇರೋದಿಲ್ವ ನಮ್ಮನ್ನು, ನೀವೇನು ಒಪ್ಪಿಸ್ತಾ ಇದ್ದೀರಾ ಅಂತ. ಯಾರಿಗೆ ನಾವು ಹೋಗಿ ಏನು ಮಾಡ್ತಿದ್ದೀವಿ, ಯಾರಿಗೆ ಹೋಗಿ ನಾವು ಉಲ್ಲು ಮಾಡ್ತಿದ್ದೀವಿ ಜಗತ್ತಿನಲ್ಲಿ. ಪಾಕೆಟ್ ತೋರಿಸ್ದಾಗ ನೋಡ್ತಿರ್ತೀವಿ ದೇವಸ್ಥಾನದಲ್ಲಿ, ಪಾಕೆಟ್ ಹಿಂಗೆ ತೆಗಿತಾರೆ, ಪರ್ಸ್ ತೆಗೆದ್ರೆ 500 ಕಂತೆ ಇರುತ್ತೆ. ಆದರೆ ಪೂಜಾರಿ ತಟ್ಟೆ ಹಿಡ್ಕೊಂಬಂದು ಕೂಡಲೇ ಅವನಿಗೆ ಒಂದು ₹5, ₹1 ಇಲ್ಲ ಹರ್ಕ ₹10 ನೋಟು, ₹50 ನೋಟು ಯಾವುದು ಅಂಗಡಿದಲ್ಲಿ ನಡೆಯೋದಿಲ್ಲೋ, ಇದನ್ನು ನೈ ಚಲೆಗ ಅಂತ ಹೇಳಿರೋದು ನೋಟನ್ನು ತೊಗೊಂಡು ದೇವಸ್ಥಾನದಲ್ಲಿ ಒಪ್ಸೋದು. ಸಾಕ್ಷಿಭೂತನಾಗ ಪರಮಾತ್ಮ ನಮ್ಮನ್ನು ನೋಡ್ತಾ ಇರೋದಿಲ್ವ ಇಂಥ ಹರ್ಕತ್ ಮಾಡಿದಾಗ. ಸೂತಕಿ ಲೋಕಾಸ ಮುದ್ದಾಮ ಶಿವತಿ. ಸೂತಕಿ ಲೋಕ ಅಂದರೆ ಯಾರು? ಈ ಪ್ರಾಪಂಚಿಕ ಜನ.
ಪ್ರಾಪಂಚಿಕ ಜನದ ಹೋಗಿ ಹೋಗಿ ತೆಗಳ್ಕೊಳ್ಳೋದು ನಾವು. ಭಕ್ತಾಸಿ ನಿಂದತಿ ದೂರುನತೆ, ಭಕ್ತರನ್ನ ನಿಂದೆ ಮಾಡ್ತಿರೋದು. ಯಾವ ಭಕ್ತರು ಇರ್ತಾರೋ ಅವ್ರು ನಿಂದನೆ ಮಾಡ್ತಿರೋದು. ಅವ್ರಿಗೇನು ಬರೋದಿಲ್ಲ, ಇವ್ರಿಗೇನು ಬರೋದಿಲ್ಲ, ಬರೀ ನಾಟಕ ಮಾಡ್ತಾರವರು, ಏನು ಕಣ್ಣಲ್ಲಿ ನೀರು ಬರುತ್ತಂತೆ ಅಂತ. ಹೆಂಗೆ ನಮಗಂತೂ ಒಂದು ದಿವಸ ನೀರು ಬರೋದಿಲ್ಲ ರೀ, ಅವ್ರೇನು ಚಿದಂಬರ ಅಂದ್ಕೊಳ್ಳೆ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತಂತೆ ಅಂತ ಇಂಥ ಭಕ್ತರನ್ನು ನಿಂದನೆ ಮಾಡೋದು. ಸೂತ್ಕಿ ಲೋಕಾಸ ಮುದ್ದಾಂಬಿಷಿಯುತಿ. ಸೂತ್ಕಿ ಅಂದರೆ ಪ್ರಾಪಂಚಿಕ ಜನರ ಜೊತೆ ಹೋಗೋದು, ಮಾತಾಡೋದು, ಗಾಸಿಪ್ ಮಾಡೋದು, ಸಮಯ ಹಾಳು ಮಾಡೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಬಹಳ ಆನಂದ ಆಗ್ತೆ. ಆದರೆ ಯಾರಾದರೂ ಭಕ್ತ ನಿಜವಾಗಿಯೂ ಅವರು ಕೂತ್ಕೊಂಡು ಭಜನೆ ಮಾಡ್ತಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು, ಎಲ್ಲ ನಾಟಕ ಮಾಡ್ತಾರೆ ಬಿಡ್ರಿ ಅಂತ ಅಂದ್ಬಿಡೋದು. ವಿಠಾಬಾಯಿ ಮಣೆ ತೋಂಡಾವರಿ ಥುಂಕ ಜಾತಿ ಯಮಪುರಿ ಭೋಗಾವಯ. ಇಂಥವ್ರ ಜನ ಏನಿರ್ತಾರೋ ಅವ್ರ ಬಾಯಿ ಮೇಲೆ ಹೋಗಿ ಉಗುಳಿ ಅಂದರೆ ಏನಪ್ಪ ತಾತ್ಪರ್ಯ? ಉಗುಳಿ ಅಂದರೆ ಉಗುಳೋದಲ್ಲ, ಖಂಡಿತವಾಗಿ ಅವರಿಗೆ ಹೇಳಿ, ನೀವು ನರಕಯಾತನ ನೀವು ಅನುಭವಿಸ್ಬೇಕಾಗತ್ತೆ. ಇಂಥದ್ದು ನಿಜವಾಗಿಯೂ ಯಾವುದಾದ್ರು ಭಕ್ತನ್ನ ನೀವು ಇದು ಮಾಡಿದ್ರೆ, ನಿಜವಾದ ಭಕ್ತರನ್ನು ನೀವು ಕಷ್ಟ ಕೊಟ್ಟರೆ ಏನಾಗತ್ತಪ್ಪ? ನರಕಯಾತನೆ ಭೋಗಾಯಿಸ್ಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಅಂತ ವಿಠಾಬಾಯಿ ಸ್ಪಷ್ಟವಾಗಿ ಹೇಳ್ತಾರೆ. ತೋಂಡಾವರಿ ಥುಂಕ ಅಂದರೆ ಸ್ಪಷ್ಟವಾಗಿ ಹೇಳೋದು. ತೋಂಡಾವರಿ ಥುಂಕ ಅಂದರೆ ಹೋಗಿ ಅವ್ರ ಮೈ ಮೇಲೆ ಉಗುಳೋದಲ್ಲ, ಸ್ಪಷ್ಟವಾಗಿ ಮಾತಾಡೋದಕ್ಕೆ ತೋಂಡಾವರಿ ಥುಂಕ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ನಿರ್ಧಾರ ಚಿದಂಬರನೇ ನನ್ನ ಸರ್ವಸ್ವ ಆದರೆ ನಿಮಗೆ ಯಾರ್ದು ಭಯ ಇಡ್ಕೂಡ್ದು ಅಂತ ಹೇಳ್ತಾಳೆ. ನೀವು ಸ್ಪಷ್ಟವಾಗಿ ಮಾತಾಡ್ತೀರಾ, ಆವಾಗ ನಿಮ್ಮ ಮನಸ್ಸಲ್ಲಿ ಹೊರಗೂ ಒಳಗೂ ಮುಚ್ಚುಮರೆ ಇಲ್ಲ ಅಂದರೆ ನೀವು ಸ್ಪಷ್ಟವಾಗಿ ಮಾತಾಡ್ತೀರ. ಯಾರ ಮನಸ್ಸಿನಲ್ಲಿ ಮುಚ್ಚುಮರೆ ಇರುತ್ತೆ, ಅಥವಾ ಒಂದು ಇಲ್ಲಿ ಒಂದಲ್ಲಿ ಆ ಕಡೆ ಹಚ್ಚೋ ಮಾತು, ಅಥವಾ ಇವ್ರಿಗೊಂದು ಹೇಳೋದು ಅವ್ರಿಗೊಂದು ಹೇಳೋದು ಇಂಥದ್ದು ಇರುತ್ತೋ, ಅವ್ರೇನು ಮಾಡ್ತಾರೆ, ಅವ್ರಿಗಿಂಥದ್ದು ಸ್ಪಷ್ಟವಾಗಿ ಮಾತು ಹೇಳಲಿಕ್ಕೆ ಬರೋದಿಲ್ಲ. ಹೌದ್ರಿ, ಹಿಂಗ್ರಿ ಹಂಗ್ರಿ ಅಂತ ಏನು ಮಾಡ್ತಾರೆ, ಬಣ್ಣ ಹಚ್ಚಿ ಬಟರಿಂಗ್ ಹಚ್ಚಿ ಮಾತಾಡ್ತಾರೆ. ವಿಠಾಬಾಯಿಲಿ ಹೇಳ್ತಾಳೆ ತೋಂಡಾವರಿ ಥುಂಕ, ಸ್ಪಷ್ಟವಾಗಿ ಹೇಳಿ, ನನ್ನ ನಿರ್ಧಾರ ಚಿದಂಬರನೇ ನನ್ನ ಸರ್ವಸ್ವ ಆದಮೇಲೆ ನಿಮ್ಮ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿರ್ಧಾರದಿಂದ ನಾವು ಆ ಚಿದಂಬರನ ನಾಮವನ್ನು ತೊಗೊಂಡ್ರೆ ಅವನೇ ನಿರ್ಧಾರ ಮಾಡಲಿಕ್ಕೆ ಶಕ್ತಿ ಕೊಡ್ತಾನೆ, ಸ್ಪಷ್ಟವಾಗಿ ಮಾತಾಡುವ ಶಕ್ತಿ ಕೊಡ್ತಾನೆ. ನಾವು ಯಾಕೆ ಸ್ಪಷ್ಟವಾಗಿ ಮಾತಾಡೋದಿಲ್ಲಪ್ಪ ಅಂದರೆ ನಾವು ದಾಂಭಿಕ ಭಕ್ತಿ ಮಾಡ್ತೀವಿ. ನಮ್ಮ ಮನಸ್ಸು ಒಳಗೊಂದು ಹೊರಗೊಂದು ಇರುತ್ತೆ. ಯಾರು ನಿಜವಾಗಿಯೂ ಅವನನ್ನು ಅವಲಂಬಿತರಿರ್ತಾರೋ, ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲಪ್ಪ ಅಂದವ್ರ ಒಳಗೊಂದು ಮಾತಿರೋದಿಲ್ಲ, ಹೊರಗೆ ಒಂದು ಮಾತಿರಲ್ಲ. ಒಳಗೂ ಅದೇ ಮಾತು ಹೇಳ್ತಿರ್ತೀವಿ, ಹೊರಗೂ ಅದೇ ಮಾತು ಹೇಳ್ತಿರ್ತೀವಿ. ವಿಠಾಬಾಯಿ ಚರಣಕ್ಕೆ ಅಭಂಗ ಪುಷ್ಪವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.